ಪ್ಲೀಸ್ ಇಲ್ಲಿ ಹೋಗೋಣ. ಇಷ್ಟು ದೂರ ಬಂದ್ರೆ ವೇಸ್ಟ್ ತಾನೆ. ಬೇಡ ಸುಮ್ಮನೆ ಇರು. ಕರ್ಕೊಂಡು ಹೋಗ್ತಾ ಇದ್ದಾರೆ ಸಣ್ಣ ಬೇಬಿ. ನೋಡಿ ಗೈಸ್, ಇದು ನನ್ನ ಒಂದು ಫೇವರೇಟ್ ಸ್ನ್ಯಾಕ್. ಬುಕ್ಸ್ ನೋಟ್ಸ್ ಅಲ್ಲಮ್ಮ, ದುಡ್ಡು ಕಾಸು ಕಂದ. ಡ್ಯಾಡಿ ಮೊನ್ನೆ ಟ್ರೈನಿಂಗ್ ಬಂದಿದ್ರಲ್ಲ ಈ ಪ್ಲೇಸ್ ಅಲ್ಲೇ. Wow, you got the pizza. Super. Where is the chili flakes and oregano? ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡಿದ್ರೆ ಕೆಳಗಡೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ, ಸೊ ದಟ್ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಸೊ ಈ ವ್ಲಾಗ್ ಬಂದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಫ್ರೆಂಡ್ಶಿಪ್ ಡೇ ದಿನ ನಾವು ಬಲ್ಮುರಿ ಫಾಲ್ಸ್ಗೆ ಹೋಗಿರ್ತೀವಿ. ಸೊ ಅಲ್ಲಿನ ಲಂಚ್ ಮಾಡೋಣ ಅಂತೇಳಿ ನಾವು ಫಿಶಸ್ನ ಇಲ್ಲಿ ಆರ್ಡರ್ ಮಾಡ್ತಾಯಿದ್ವಿ. ನಾವಿಲ್ಲಿ ಒಂದು 2 ತವಾ ಫ್ರೈ, ಬಾಂಗ್ಡೆ ಮೀನು, ಹಾಗೆ ಒಂದು ಫಿಶ್ ಕಬಾಬ್ ಪ್ಲೇಟ್ ತೊಗೊಂಡ್ವಿ. ಅದಿಷ್ಟಕ್ಕೆ 300 ರೂಪೀಸ್ ಸಮಥಿಂಗಿನ ಆಯಿತು. ಅದೇ ಸ್ವಲ್ಪ ಕಾಸ್ಟ್ಲಿನೇ ಹೇಳ್ತಾಯಿದ್ರು, ಆದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ರೈಸ್ ಏನೂ ತೊಗೊಳ್ಳಿಲ್ಲ. ಅಲ್ಲಿ ರೈಸ್ ಐಟಮ್ ಸಿಗೋದು ತುಂಬ ಕಮ್ಮಿ. ಮೋಸ್ಟ್ ಆಫ್ ದ ರೈಸ್ ಬರೀ ಫ್ರೈಡ್ ರೈಸಸ್ ಸಿಗುತ್ತೆ. ಸೊ ನಾನು ಮನೆಯಿಂದನೇ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೆ. ಇನ್ನು ಕೆಲವರು ಬೇಕಿದ್ರೆ ಅಲ್ಲೇ ಊಟ ಮಾಡ್ಬೋದು, ಅವರೇ ರೈಸ್ ಕೂಡ ಕೊಡ್ತಾರೆ. ರಿಸಾರ್ಟ್ ಇದೆಷ್ಟು ರಿಸಾರ್ಟ್ ಸಕ್ಷ? ಇನ್ನು ಫಿಶ್ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ನಮ್ಮ ಕಾರ್ ಪಾರ್ಕ್ ಮಾಡಿದ್ವಲ್ಲ ಸ್ಟಾರ್ಟಿಂಗಲ್ಲೇ, ಅಲ್ಲಿಗೆ ಬಂದ್ವಿ. ಈ ಪ್ಲೇಸ್ ಬಂದು ಸ್ಟಾರ್ಟಿಂಗಲ್ಲೇ ಒಂದು ಶಾಪ್ ಇರ್ತಾ ಇತ್ತು, ಬಟ್ ಈಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಾವು ಯಾವಾಗಲೂ ಫಿಶ್ ತೊಗೊಂಡ್ರೆ ಇದೇ ಶಾಪಲ್ಲೇ ತೊಗೊತಾ ಇದ್ವಿ. ಬಟ್ ಎಂಟಿ ಇತ್ತು, ಬಟ್ ಪ್ಲೇಸ್ ಖಾಲಿ ಇತ್ತು. ಸೊ ನಾವು ಅಲ್ಲಿಂದನೇ ಪಾರ್ಸಲ್ ತೊಗೊಂಬಂದು ಇಲ್ಲಿ ಬಂದು ಕುತ್ಕೊಂಡು ತಿನ್ಕೊಂಡ್ವಿ. ಯಾಕೆಂದರೆ ರೈಸ್ ಹಾಗೆ ವಾಟರ್ ಬಾಟಲು ಎಲ್ಲನೂ ಕಾರಲ್ಲಿ ಇತ್ತಲ್ವ, ಸೊ ಈಸಿಯಾಗಿ ಸಿಗುತ್ತೆ. ಮತ್ತು ಅಷ್ಟು ದೂರ ಹೋಗೋದೇನಕ್ಕೆ ಅಂತೇಳಿ ಇಲ್ಲೇ ತಿನ್ಕೊಂಡ್ವಿ. ಹಾಗೆ ಫಿಶ್ ಕಬಾಬು ಹಾಗೆ ಫಿಶ್ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಕ್ರಿಸ್ಪಿಯಾಗಿ ಕೂಡ ಇತ್ತು. ನೋಡಿ ಹಿಂಗೆ ನೋಡ್ತಾ ಇದೆ ನಮ್ಮನ್ನು. ಅಲ್ಲಿ ಊಟ ಹಾಕಿದ್ರೆ ತಿನ್ನಲ್ಲ ಅಂತ, ಅದಕ್ಕೆ ಪೀಸೇ ಬೇಕಂತ, ರೈಸ್ ಬೇಡ ಅಂತ ಅದಕ್ಕೆ. ನೋಡಿ ಹಿಂಗಿದೆ ಇದು ನಾಯಿಗಳು. ಬಾಟಲ್ 5 ಲೀಟರ್ಸ್ ಬಾಟಲ್. ಎಷ್ಟು ಲೀಟರ್ಸ್ ಕುಂಡ? ದಿನ ಬಿಸಿಲು ಮಾತ್ರ ತುಂಬ ಇತ್ತು. ನಾವು ಕ್ಲೌಡಿ ವೆದರ್ ಇರುತ್ತೆ ಅಂತ ಹೋಗ್ಬಿಟ್ವಿ. ಮಾರ್ನಿಂಗ್ ಕ್ಲೌಡಿ ಆಗಿತ್ತು, ಇನ್ನು ಆಫ್ಟರ್ನೂನ್ ಆಗ್ತಾ ತುಂಬ ಬಿಸಿಲು ಬಂದ್ಬಿಡ್ತು. ಹಾಗೆ ಕೂಲ್ ಡ್ರಿಂಕ್ಸ್ ಕೂಡ ತೊಗೊಂಡಿದ್ವಿ ಮುಂಚೆನೆ ಲಂಚ್ ಜೊತೆ. ಬಟ್ ಇನ್ನೊಂದ್ಸಲ ಕೂಲ್ ಡ್ರಿಂಕ್ಸ್ ತೊಗೊಂಡ್ವಿ, ಜೀರಾ ಸೋಡಾ. ಆದರೂ ಒಂಥರ ವಾರ್ಮ್ ಅನಿಸ್ತಾ ಇತ್ತು, ನಮಗೆಲ್ಲ ಸಮ್ಮರ್ ಫೀಲ್ ಆಗ್ತಾ ಇತ್ತು. ಹಾಗೆ ಇದು ನನಗೊಂದು ಫೇವ್ರೆಟ್ ಸ್ನ್ಯಾಕ್ ಇದೆ ಸಂಡ್ಗೆ. ಯಾರ್ಯಾರಿಗೆ ಇದು ಫೇವ್ರೆಟ್ ಅಂತಾನು ಕಮೆಂಟ್ ಮಾಡಿ ಗೈಸ್. ನಾವು ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ಇದನ್ನು ತೊಗೊಂಡು ತಿಂತಾ ಇದ್ವಿ. ನೀರಲ್ಲಿ ಹೋಗ್ತೀನಿ. ರೆಡಿ, ಪ್ಲೀಸ್ ಇಲ್ಲಿ ಹೋಗೋಣ. ಇಷ್ಟು ದೂರ ಬಂದ್ರೆ ವೇಸ್ಟ್ ತಾನೆ. ಬೇಡ ಸುಮ್ಮನೆ ಇರು. ಇಲ್ಲಮ್ಮ, ಇಟ್ ಈಸ್ ನಾಟ್ ಅಟ್ ಆಲ್ ಸೇಫ್. ಅಲ್ಲ ಎಲ್ಲರೂ ಬ್ಯಾರಿಕೇಡ್ನೆಲ್ಲ ದಾಟ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬಟ್ ಆನ್ ಮಾಡಿ ಕರಿತಾ ಇದಾರೆ ಅವ್ರನ್ನ ವಾಪಸ್. ಅದೇ, ಆದ್ರೂ ಬ್ಯಾರಿಕೇಡ್ಸ್ ಎಲ್ಲ ಕ್ರಾಸ್ ಮಾಡಿ ಹೋಗ್ಬಾರ್ದು. ಅವ್ರ ಸೇಫ್ಟಿಗೆ ಅಲ್ವಾ ಹಾಕೋದು. ಹೌದು, ಎಷ್ಟು ಕಾರ್ಸ್ ನಿಂತಿದೆಲ್ಲ. ನಾವು ಬಂದಾಗ ಒಂದು ಕಾರ್ ಇರ್ತಿಲ್ಲ, ಕಡಿಮೆ ಇತ್ತು ಕಾರ್ಸ್ ಎಲ್ಲ. ಹೋಗ್ತಾ ಇದಾರೆ ಸಣ್ಣ ಬೇಬಿ. ಯಪ್ಪ, ಚಿಕ್ಕ ಎಲ್ಲಾರು ಎದ್ಬಿಟ್ರು ಕಣ. ಎಲ್ಲರೂ ಆಚೆ ಬರ್ಲೇಬೇಕು. ಬಲ್ಮುರಿ ಫಾಲ್ಸ್ ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀವಿ ಇಲ್ಲಿಗೆ. ಇನ್ನು ಲಂಚ್ ಮಾಡೋ ಗ್ಯಾಪಲ್ಲಿ ತುಂಬ ಜನ ಎಳ್ದ್ಬಿಟ್ಟಿದ್ರು. ಇನ್ನು ಜನ ಎಳ್ದಿದ್ದಾರೆ ಅಂತೇಳಿ ತುಂಬ ಆಸೆ ಪಟ್ಟು ನಾವು ಕೂಡ ಸ್ವಲ್ಪ ಹೊತ್ತು ನೀರೆಲ್ಲ ಆಡೋಣ, ಅಲ್ಲಿ ಸ್ವಿಮ್ ಸೂಟ್ ಎಲ್ಲಾನು ಬಟ್ಟೆ ತೊಗೊಂಡೋಗಿದ್ವಿ. ಬಟ್ ನಾವು ಅಲ್ಲಿಗೆ ಹೋಗೋಷ್ಟಕ್ಕೆಲ್ಲ ಆಗಲೇ ವಿಷಲ್ ಹೊಡೆದು ಇನ್ನು ಎಲ್ಲರನ್ನೂ ಮೇಲೆ ಕರಿತಾ ಇದ್ರು. ಹಾಗೆ ಇನ್ನು ಸ್ವಲ್ಪ ಬೇಜಾರಾಗಿ ವಾಪಸ್ ಬಂದ್ವಿ. ಬಟ್ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋದಾಗ ನೀರಲ್ಲಿ ಇಳಿಯೋಣ ಅಂತ. ಇಲ್ಲೆಲ್ಲ ಗ್ರೀನರಿ. ಇದೊಂದು ಅಡ್ವೆಂಚರಸ್ ಟ್ರಿಪ್ ಇದೆ, ಪ್ಲೇಸ್ ಇದೆ. ಸೊ ಇದೊಂದು ಪ್ಲೇಸ್ ಇದೆ. ಆಮೇಲೆ ನಾವು ಇಲ್ಲಿಂದ ನೆಕ್ಸ್ಟ್ ಒಂದು ಪ್ಲೇಸ್ಗೆ ಹೋಗ್ತಾ ಇದೀವಿ, ಅಂದ್ರೆ ಸಿಟಿಗೆ ಹೋಗ್ತಾ ಇದೀವಿ. ಒಟ್ನಲ್ಲಿ ಟೈಮ್ ಪಾಸ್ ಚೆನ್ನಾಗಾಯ್ತು. ನೀರಲ್ಲಿ ಇಳಿಲಿಲ್ಲ ಅಷ್ಟೇ, ತುಂಬಾ ಜನ ಇಳಿದಿದ್ರು. ಆದ್ರೂ
ಅಲ್ಲಿ ಬಿಡ್ತಾ ಇರ್ಲಿಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ ನೀರಲ್ಲಿ ಆಡಕ್ಕೆ. ತಣ್ಣಗಿದೆಯಾ? ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಹಳ್ಳಗಳು. ನೋಡಿ ಗೈಸ್, ಇದು ನನ್ನ ಒಂದು ಫೇವರೇಟ್ ಸ್ನಾಕ್. ತುಂಬಾ ಇಷ್ಟವಾದ ಸ್ನಾಕ್ ಇದು. ಕಿಂಗ್ ಫಿಶರ್. ಪ್ರೈವೇಟ್ ಪೂಲ್ ತರ ಆಗ್ಬಿಟ್ಟಿದೆ, ಅವರೇ ಚಾರ್ಜ್ ಮಾಡ್ಕೋತಾ ಇದಾರೆ. ಇವ್ರು ಯಾರೋ ಮನ್ಸ್ ಬೇಬಿನ ಎತ್ಕೊಂಡ್ ಬಂದವ್ರೆ. ತಕ್ಷಣ ನೋಡಲಿ ಮನ್ಸ್ ಬೇಬಿ ಇದೆ ಅವ್ರ ಕೈಯಲ್ಲಿ, ಬುಟ್ಟಿಯಲ್ಲಿ ಎತ್ಕೊಂಡ್ ಬಂದವ್ರೆ. ಏನಪ್ಪ ಎಷ್ಟು ವೆಹಿಕಲ್ಸ್ ಬರ್ತಾ ಇದೆ. ನಾನು ಆಕ್ಚುಲಿ ಶೂಟ್ ಮಾಡ್ಲಿಲ್ಲ, ಲೈನ್ ಆಗಿತ್ತು ವೆಹಿಕಲ್ಸ್. ಎಲ್ಲರೂ ಈಗ KRS ಹಾಗೆ ಬಲ್ಮೂರಿಗೆ ಹೋಗ್ತಾ ಇದಾರೆ. ಸೊ ಇವತ್ತು ಫ್ರೆಂಡ್ಶಿಪ್ ಡೇ ಅಂತ, ಸೊ ಎಲ್ಲರೂ ಆ ಕಡೆನೆ ಹೋಗ್ತಾ ಇದಾರೆ. ನಾವಿನ್ನ ಸಿಟಿ ಕಡೆ ಹೊರಟಿದೀವಿ. ಏನಿದೆ ಹುಡುಗಿ ಒಳಗಡೆ? ಓ RBI ಅವ್ರದಾ? ಅದಕ್ಕೆ ಒಳಗಡೆ ಯಾರು ಹೋಗ್ಬಾರ್ದಂತ ಇಷ್ಟು ಸೆಕ್ಯೂರಿಟಿನಾ? ಟೈಟ್ ನೋಟ್ಸ್ ಎಲ್ಲ ಇಲ್ಲೇ ರೆಡಿ ಆಗೋದಂತ ಗುಂಡ. ಬುಕ್ಸ್ ನೋಟ್ಸ್ ಅಲ್ಲಮ್ಮ, ದುಡ್ಡು ಕಾಸು. ಇನ್ಫೋಸಿಸ್ ಕ್ಯಾಂಪಸ್ ತುಂಬಾ ಚೆನ್ನಾಗಿರುತ್ತಾ? ನಾನು ಒಂದ್ಸಲನೂ ಹೋಗಿಲ್ಲ ರೀ ಇನ್ಫೋಸಿಸ್ ಕ್ಯಾಂಪಸ್ ಅಲ್ಲಿ. ಇದೆಲ್ಲ ಫುಲ್ ಗೈಸ್, ಇದೆಲ್ಲ ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಇರೋಂತ ಪ್ಲೇಸ್ ಇದು. ನೋಡಿ ಗೈಸ್, ಇದು ಎಂಟ್ರೆನ್ಸ್, ಇನ್ಫೋಸಿಸ್ ಎಂಟ್ರೆನ್ಸ್. ನೋಡು ಕಂದ, ಡ್ಯಾಡಿ ಮೊನ್ನೆ ಟ್ರೈನಿಂಗ್ ಬಂದಿದ್ರಲ್ಲ ಈ ಪ್ಲೇಸ್ ಅಲ್ಲೇ. ವಾವ್, ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಹೌದೇ ಅದೇ ಅದೇ ಗೈಸ್, ಇದೆಲ್ಲಾನು ಇನ್ಫೋಸಿಸ್. ಅಯ್ಯೋ ಇಳಿಯೋಣ. ಸೈಡ್ ಹಾಕು. ಇಷ್ಟು ದೂರ ಬಂದಿದೀವಿ, ಇಳಿಲಂಗ ಹೆಂಗ್ ಹೋಗ್ತಿಲಿ? ಇಳಿಸ್ಬೋದಾ? ಇಡ್ಬೋದಾ? ಸೊ ಗೈಸ್, ಇಲ್ಲಿ LNT ಇನ್ಫೋಸಿಸ್ ಎಂಟ್ರೆನ್ಸ್ ಎದುರುಗಡೆನೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋದ್ವಿ. ಬಟ್ ನಿಲ್ಸಕ್ ಆಗ್ಲಿಲ್ಲ, ಯಾಕಂದ್ರೆ ಅಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಎಲ್ಲ ಹಾಕಿದ್ರು. ಇಲ್ಲಿ ಆಟೋಮೆಟಿಕ್ ಸ್ಪ್ರೇ ಎಲ್ಲ ಮಾಡೋ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ. ತುಂಬಾ ಗ್ರೀನರಿ ಆಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಡೀ ಕ್ಯಾಂಪಸ್ ನೆಲ್ಲನೂ. ಈ ಪ್ಲೇಸ್ ಬಂದು ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾ, ಅಂದ್ರೆ ತುಂಬಾ ಸಾಫ್ಟ್ವೇರ್ ಕಂಪನೀಸ್ ಹಾಗೆ ಇಂಡಸ್ಟ್ರೀಸ್ ತುಂಬಾ ಇದೆ. ಹಾಗೆ ಇಲ್ಲಿ ನೋಡಿ, ಇನ್ಫೋಸಿಸ್ ಕಂಪನಿ ತುಂಬಾ ದೊಡ್ಡ ಕಂಪನಿ, ತುಂಬಾ ಎಕರ್ಸ್ ಆಫ್ ಲ್ಯಾಂಡ್ ಇದೆ ಈ ಪ್ಲೇಸ್ ಕೂಡ. ಸೊ ರೀಸೆಂಟ್ ಆಗಿ ನಮ್ಮ ಮನೆಯವರು ಇಲ್ಲಿ ಒಂದು ಟ್ರೈನಿಂಗ್ ಹೋಗಿದ್ರು, ಅದನ್ನ ಹೇಳ್ತಾ ಇದ್ರು. ಒಳಗಡೆ ತುಂಬಾ ಚೆನ್ನಾಗಿದೆ, ಅಲ್ಲಿ ಫೋಟೋಸ್ ತೆಗೆಸ್ಕೊಂಡಿದ್ದೆ ಇಲ್ಲಿ ಅಂತ. ಸೊ ಗೈಸ್, ಈ ಬಸ್ ನೋಡಿ, ಇದು ಎಲೆಕ್ಟ್ರಿಕ್ ಬಸ್, ತುಂಬಾ ಚೆನ್ನಾಗಿದೆ. ಹಾಗೆ ಎಲೆಕ್ಟ್ರಿಕ್ ಆಟೋಸ್ ಕೂಡ ಇದೆ. ಹಾಗೆ ಈ ಇನ್ಫೋಸಿಸ್ಗೆ ಬಂದು 2 ಗೇಟ್ಸ್ ಇದೆ ಅಂತ, ಬಟ್ ನಂಗೆ ಗೊತ್ತಿಲ್ಲ ಎಷ್ಟು ಗೇಟ್ಸ್ ಇದೆ ಅಂತ. ಗೊತ್ತಿರೋದು 2 ಗೇಟ್ಸ್ ಇದೆ ಅಂತ. ಇನ್ನೊಂದು ಗೇಟ್ ಇದೆ, ಇಲ್ಲಿಂದನೇ ಎಂಟ್ರೆನ್ಸ್ ಅಂತ. ಇಲ್ಲಿ ಮೇನ್ ಎಂಟ್ರೆನ್ಸ್, ಇಲ್ಲಿಂದನೇ ID ಕಾರ್ಡ್ಸ್ ಎಲ್ಲ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಹಾಗೆ ಯಾವಾಗ್ಲೂ ಈ ಪ್ಲೇಸ್ ಅಲ್ಲಿ ಜನ ಇದ್ದೇ ಇರ್ತಾರೆ, ಒಂದು ಪೇರೆಂಟ್ಸ್ ಅನ್ನ ಬಂದಿರ್ತಾರೆ. ಇಲ್ಲಿ ಮೇನ್ ಟ್ರೈನಿಂಗ್ ಎಲ್ಲ ನಡೆಯುತ್ತೆ. ಇನ್ಫೋಸಿಸ್ ಅಲ್ಲಿ ಪ್ಲೇಸ್ಮೆಂಟ್ ಆದವ್ರಿಗೆ ಟ್ರೈನಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಇದೆಲ್ಲ ಇನ್ಫೋಸಿಸ್ ಗೈಸ್. ಇಲ್ಲಿಂದನೇ ಎಂಟ್ರೆನ್ಸ್, ಒಳಗಡೆ ಎಂಟ್ರಿ ಕೊಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಪ್ರತಿಯೊಬ್ಬರಿಗೂ ID ಕಾರ್ಡ್ ಪರ್ಟಿಕ್ಯುಲರ್ ಆಗಿ ಚೆಕ್ ಮಾಡಿನೇ ಕೊಡ್ತಾರೆ. ನನಗೆ ಸ್ವಲ್ಪ ಮಟ್ಟಿಗೆ ಫ್ಯಾಮಿಲಿಯರ್ ಇದೆ, ಬಟ್ ಇನ್ಫೋಸಿಸ್ ಅಲ್ಲಿ ಯಾವತ್ತೂ ಹೋಗಿರ್ಲಿಲ್ಲ ಒಳಗೆ. ಸೊ ಅಲ್ಲಿ ವರ್ಕ್ ಮಾಡೋರ್ಗೆ ಮಾತ್ರ ಪರ್ಮಿಷನ್ ಸಿಗುತ್ತೆ ನೋಡೋದಕ್ಕೆ. ಒಳಗಡೆ ಮಾತ್ರ ತುಂಬಾ ಚೆನ್ನಾಗಿದೆ, ಗ್ರೀನರಿ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನ್ಲಿನೆಸ್ ತುಂಬಾ ಚೆನ್ನಾಗಿದೆ. ಹಾಗೆ ಈ ಪ್ಲೇಸ್ ಅಲ್ಲಿ ನಾನು ಒಂದು 2013 or 14 ಅನ್ಸುತ್ತೆ, ಇಲ್ಲೇ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇತ್ತು, IIIT ಅಂತ. ಅದನ್ನ ಕೂಡ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು. ಸೊ ಹಾಗೆ ನಾನು ಇಲ್ಲೊಂದು ಕಂಪ್ನಿಗೆ ಕೂಡ ಇಂಟರ್ವ್ಯೂ ಬಂದಿದ್ದೆ, ಒಂದು 3-4 years ಬ್ಯಾಕ್. ಸೊ ಅದನ್ನ ಕೂಡ ನೆನ್ಸ್ಕೊತಾ ಇದೆ, ಇಲ್ಲೊಂದು ಇಂಟರ್ವ್ಯೂ ನಡೆದಿತ್ತು ಅಂತ. ಒಟ್ಟಿನಲ್ಲಿ ನೋಡಿ, ಎಷ್ಟೊಂದು ಕಂಪನೀಸ್ ಹಾಗೆ ಎಷ್ಟೊಂದು ಇಂಡಸ್ಟ್ರೀಸ್ ಎಲ್ಲ ಇದೆ ಈ ಪ್ಲೇಸ್ ಅಲ್ಲಿ. ಮೆಮೊರೀಸ್ ಎಲ್ಲಾನು ನೆನಪಾಗ್ತಾ ಇತ್ತು. ಇಲ್ಲಿ ಒಂದು ಗ್ರಾಜುಯೇಷನ್ ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ರು ಆ ಇನ್ಸ್ಟಿಟ್ಯೂಟ್ ಕಡೆಯಿಂದ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲಾನು ಮೀಟಪ್ ಆಗಿದ್ವಿ. ಸೊ ಮೋಸ್ಟ್ ಆಫ್ ದ ಬಿಲ್ಡಿಂಗ್ಸ್ ಚೇಂಜ್ ಆಗಿದೆ, ಆಮೇಲೆ ಪ್ಲೇಸ್ ಎಲ್ಲ ತುಂಬಾ ಬೇರೆ ಬೇರೆ ಕಡೆ ಶಿಫ್ಟ್ ಆಗಿದೆ. ಒಂಥರ ಖುಷಿ ಅನಿಸ್ತು ನನಗೆ ಈ ಪ್ಲೇಸ್ಗೆ ಹೋಗಿ. ತುಂಬಾ ವರ್ಷಗಳಾದ್ಮೇಲೆ ಈ ಪ್ಲೇಸ್ಗೆ ಹೋಗಿದ್ದು ನಾನು. ಹಾಗೆ ನಾವು ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಿಂದ ಆಚೆ ಬಂದ್ವಿ. ಸೊ ಇದೆಲ್ಲ ಒಂಟಿಕೊಪ್ಪಳ ದೇವಸ್ಥಾನ. ಇಲ್ಲಿ ನಿಮ್ಗೆ ಒಂದು ದೇವಸ್ಥಾನ ಕಾಣಿಸ್ತಿದೆ ಅಲ್ವಾ, ಇದೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಹಾಗೆ ದೇವಸ್ಥಾನನ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು, ಏನೋ ಪ್ರೋಗ್ರಾಮ್ ನಡೆದಿದೆ ಅಂತ ಕಾಣುತ್ತೆ. ಏನಕ್ಕಂದ್ರೆ ಶ್ರಾವಣ ಮಾಸದಲ್ಲಿ ಚೆನ್ನಾಗಿ ಮಾಡ್ತಾರೆ ಈ ಪ್ಲೇಸ್ ಅಲ್ಲಿ. ನಾವು ಅನ್ಕೋತಾ ಇದ್ವಿ ಒಂದ್ ಶ್ರಾವಣನ
ಬರಬೇಕು ಈ ದೇವಸ್ಥಾನಕ್ಕೆ ಅಂತ. ಸೊ ಇಲ್ಲಿ ಟೆಂಟ್ ಎಲ್ಲ ಹಾಕಿ ಫ್ಲವರ್ ಡೆಕೋರೇಷನ್ ಎಲ್ಲ ಸಖತ್ತಾಗಿ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಎಲ್ಲ ನೋಡೋದಿಕ್ಕೆ. ಅದೇನು ಏರಿಯಾ ಹೆಸರಾ? ಯಾಕೆ ಅಷ್ಟೊಂದು ಗ್ರೇಟ್ ಆಗಿ ಹೆಸರಿಟ್ಟಿದಾರ ಯಾದವಗಿರಿ ಅಂತ? ಚೆನ್ನಾಗಿದೆ, ತುಂಬಾ ದೊಡ್ಡ ಪಾರ್ಕ್ ಇದು, ತುಂಬಾ ವೈಡ್ ಆಗಿದೆ. ಈ ಊರಲ್ಲಿ ಪಾರ್ಕ್ಸ್ ಎಲ್ಲ ಸಖತ್ತಾಗಿ ಮೇಂಟೈನ್ ಮಾಡ್ತಾರೆ. ಹೌದು, ತಕ್ಷಣ ಚಿಕ್ಕನಿಂದ ಒಂದ್ಸಲ ಕರ್ಕೊಂಬಂದಿದ್ವಿ ಅನ್ಸುತ್ತಲ್ವಾ? ಗೈಸ್ ಇಲ್ಲಿ ನೋಡಿ ಎಷ್ಟು ರಶ್ ಇದೆ. ವರಮಹಾಲಕ್ಷ್ಮಿ ಹಬ್ಬ ಪ್ರಯುಕ್ತ ಎಷ್ಟು ಶಾಪಿಂಗ್ ಬಂದ್ಬಿಟ್ಟವ್ರೆ ಜನ. ಅದು ಕಾರ್ ಹಾಕೊಂಡು ಬೇರೆ ಬಂದಿದ್ದೀವಿ. ಸಿಟಿ ಸೆಂಟರ್ಗೆ ಹೋಗಿದ್ವಿ. ನಾನು ಸ್ವಲ್ಪ ಸ್ಯಾರಿ ಪರ್ಚೇಸ್ ಮಾಡಬೇಕಾಗಿತ್ತು. ಇಲ್ಲಿ ನೋಡಿ ಗೈಸ್ ಎಷ್ಟು ರಶ್ ಇತ್ತು. ಆಮೇಲೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇರಲಿಲ್ಲ. ಒಳಗಡೆ ಪಾರ್ಕಿಂಗ್ ಕೂಡ ಫುಲ್ ಆಗಿಬಿಟ್ಟಿತ್ತು, ಅಷ್ಟು ರಶ್ ಆಗಿತ್ತು. ಇನ್ನು ಮನೆಗೆ ಹೊರಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಇನ್ನೆಲ್ಲ ಪಾರ್ಕಿಂಗ್ ಎಲ್ಲ ಸ್ಲಾಟ್ ಫುಲ್ ಆಗಿಬಿಟ್ಟಿದೆ. ಆಮೇಲೆ ತುಂಬ ರಶ್ಶು. ಒಂದ್ಸಲ ಪಾರ್ಕ್ ಮಾಡಿದ್ರೆ ಕಾರ್ ತೆಗಿಯೋದು ಕೂಡ ತುಂಬ ಕಷ್ಟ ಅಂತೇಳಿ ನಾವು ವಾಪಸ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೂ ಕೂಡ ನಮ್ಮ ಮನೆಯವರು ಹಠ ಮಾಡಿ ಹೇಗಿದ್ರು ಇವತ್ತು ಶಾಪಿಂಗ್ ಆಗಲೇಬೇಕು ಅಂತೇಳಿ ಡಿಸೈಡ್ ಮಾಡಿದ್ರು. ಸೊ ಈವ್ನಿಂಗಲ್ಲಿ ಕ್ಲೌಡಿ ಆಗಿತ್ತು ವೆದರು. ಸೊ ಇನ್ನೇನು ಮನೆಗೆ ಹೊರಡೋಣ ಅನ್ನೋ ಟೈಮಲ್ಲಿ ಇಲ್ಲಿ ಪ್ಯಾಲೇಸ್ ಹತ್ರ ಕೂಡ ಪಾರ್ಕಿಂಗ್ ಮಾಡ್ಬೋದಲ್ವಾ? ಸೊ ಎಂಟಿ ಇದೆ, ಖಾಲಿ ಇದೆ. ಆಮೇಲೆ ಕಾರ್ ತೆಗಿಬೇಕಾದ್ರೆ ಹಿಂಸೆ ಆಗಲ್ಲ ಅಂತೇಳಿ ಅಲ್ಲೇ ಪಾರ್ಕ್ ಮಾಡ್ಕೊಂಡು ಬಂದ್ವಿ. ಸೊ ಇಲ್ಲಿ ಸ್ಟ್ರೀಟ್ ಫೋಟೋಗ್ರಫಿ ಎಲ್ಲ ನಡೀತಾ ಇತ್ತು. ಇನ್ನು ನಾವು ಹೋಗಿ ಶಾಪ್ ಬಂದು ಇದು ಸುಮಂಗ್ಲಿ ಸಿಲ್ಕ್ಸ್. ಅಲ್ಲೂ ಕೂಡ ಎಷ್ಟೊಂದು ಜನ ತುಂಬಿದ್ರು, ಫುಲ್ ರಶ್ ಇತ್ತು. ಇನ್ನು ಲಿಫ್ಟಲ್ಲಿ ಹೋಗೋಣ ಅಂದ್ರೆ ನನ್ನ ಮಗ ಅಲ್ಲಿಗೂ ತುಂಬಾ ಯಾಕೋ ಇರಿಟೇಟ್ ಆಗಿದ್ದ ಅವನು. ಸೊ ಇನ್ನು ಸ್ಟೆಪ್ಸ್ ಅಲ್ಲೇ ಹೋದ್ವಿ. ಜನ ಎಲ್ಲ ಬಟ್ಟೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ, ಹೆಂಗ್ ಸಿಕ್ಕಿರಂಗ್ ಕಿತ್ತಾಕಿದ್ದಾರೆ, ಅಷ್ಟು ರಶ್ ಆಗ್ಬಿಟ್ಟಿತ್ತು. ಸೊ ಇನ್ನು ನಾನು ಲೇಟ್ ಮಾಡಿದೆ. ನಾವು ಒಂದು ಸ್ಯಾರಿನ ಪರ್ಚೇಸ್ ಮಾಡ್ಕೊಂಡು ಬಂದೆ. ಯಾಕಂದ್ರೆ ನಾನು ಆಲ್ರೆಡಿ ಒಂದು 2-3 ಟೈಮ್ಸ್ ಹೋಗಿದ್ದೆ. ಸ್ವಲ್ಪ ಮಟ್ಟಿಗೆ ಶಾರ್ಟ್ ಲಿಸ್ಟ್ ಮಾಡಿ ಬಂದಿದ್ದೆ. ಸೊ ಈಸಿ ಆಯ್ತು ನನಗೆ ತಗೊಳ್ಳೋದಕ್ಕೆ. ಸೊ ಇನ್ನು ಆಚೆ ಬರೋಷ್ಗೆಲ್ಲ ನಮ್ಗೆ ನೈಟ್ ಆಗ್ಬಿಟ್ಟಿತ್ತು. ಅಷ್ಟೊತ್ತು ಶಾಪಿಂಗ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಬೇಗ ಅಂದ್ರೂ ಕೂಡ ನಮ್ಗೆ ಒಂದು 1/2 hour 45 minutes ಆಗುತ್ತೆ. ಸೊ ಇನ್ನು ನೈಟ್ ಆಗೋಷ್ಟ್ಗೆಲ್ಲ ಇನ್ನೂ ರಶ್ ಆಗ್ಬಿಟ್ಟಿತ್ತು. ನೋಡಿ ಗೈಸ್ ಎಷ್ಟೊಂದು ರಶ್ ಇದೆ. ಸೊ ಇನ್ನು ಪ್ಯಾಲೇಸ್ ಅಲ್ಲೆಲ್ಲ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ರು. ಯಾಕೆಂದ್ರೆ ಇಲ್ಲಿ ಸ್ಯಾಟರ್ಡೆ ಮತ್ತೆ ಸಂಡೇ ಮಾತ್ರ ಪ್ಯಾಲೇಸ್ ಫುಲ್ ಎಲ್ಲ ಲೈಟಿಂಗ್ಸ್ ಹಾಕ್ತಾರೆ, ಸಖತ್ತಾಗಿತ್ತು. ಸೊ ಇನ್ನು ಕಾರ್ ತಗೊಂಡು ಇನ್ನು ಮನೆಗೆ ಹೊರಡೋಣ ಅಂತ ಅನ್ಕೊಂಡ್ವಿ. ಇನ್ನು ನನ್ನ ಮಗ ಮಧ್ಯದಲ್ಲಿ ತುಂಬಾ ಹಸುವಾಗ್ತಾ ಇದೆ ಅಂತ ಹಠ ಮಾಡ್ತಾ ಇದ್ದ. ಪ್ಯಾಲೇಸ್ ಇಂದ ಸುತ್ತಮುತ್ತಲೆಲ್ಲ ತುಂಬಾ ಬೆಳಕು ಬಂದಿತ್ತು. ಇನ್ನು ಲೈಟಿಂಗ್ಸ್ ಎಲ್ಲ ರಿಫ್ಲೆಕ್ಟ್ ಆಗ್ತಾ ಇತ್ತು. ಹಾಗೆ ಇಲ್ಲಿ ನೋಡಿ ಗೈಸ್ ಎಷ್ಟೊಂದು ಜನ ಪ್ಯಾಲೇಸ್ ಕೂಡ ನೋಡಕ್ ಬಂದಿರ್ತಾರೆ. ಹಾಗೆ ಇನ್ನು ನಾವು ಕಾರ್ ತೆಗಿಯೋ ಕ್ಷಣದಲ್ಲಿನೇ ಇನ್ನು ಸ್ವಲ್ಪ ಹೊತ್ತಿಗೆ ಆಮೇಲೆ ಮತ್ತೆ ಅಲ್ಲಿ ಕಾಂಪಿಟೇಷನ್ ಪಾರ್ಕಿಂಗ್ ಹಾಕೋದಿಕ್ಕೇನೆ ಎಷ್ಟೊಂದು ಜನ ಬಂದ್ಬಿಟ್ಟಿದ್ರು. ಸೊ ಸಿಟಿ ಎಲ್ಲ ಸಖತ್ ರಶ್ ಆಗಿತ್ತು ಅವತ್ತಿನ ದಿನ, ಶಾಪಿಂಗು ಅದು ಇದು ಅಂತ. ಏನಪ್ಪ ಇವತ್ತು ಕಾರ್ಗಳು ಬಂದಿಲ್ಲ, ಎಲ್ಲಿದೆ? ನೋಡ್ತಾ ಇದೀನಿ ಮಂಡಕ್ಕಿ ಶಾಪ್ ಎಲ್ಲಿದೆ ಅಂತ. ಮೈ ಫೇವ್ರೆಟ್. ನೋಡಿ ನಾವು ಮನೆಗೆ ಹೋಗೋಷ್ಟೆಲ್ಲ ಎಷ್ಟು ಲೇಟ್ ಆಗ್ಬಿಡ್ತು. ಹಾಗೆ ಮಳೆ ಕೂಡ ಸ್ಟಾರ್ಟ್ ಆಯ್ತು. ಸಿಟಿಯಿಂದ ಈ ಕಡೆ ಬರೋಷ್ಟೆಲ್ಲ ಸ್ವಲ್ಪ ಟೈಮೇ ಆಯ್ತು. ಇನ್ನು ನನ್ನ ಮಗ ಅಷ್ಟರಲ್ಲಿ ಅವನೇನೋ ಪಿಜ್ಜಾ ತಿನ್ಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ದ. ನಾವು ಪಿಜ್ಜಾ ಎಲ್ಲ ಕೊಡ್ಸೋದು ತುಂಬಾ ರೇರು. ಸೊ ಅವನಿಗೆ ಮಾತ್ರ ಕೊಡ್ಸಿದ್ವಿ ಪಿಜ್ಜಾ. ಅವ್ನು ಸ್ವಲ್ಪ ಎಕ್ಸೈಟೆಡ್ ಆಗಿದ್ದ. ಸೊ ಒಂದೇ ಪಿಜ್ಜಾ ತಗೊಂಡ್ವಿ. ಅದ್ರಲ್ಲಿ ಕೂಡ ನಾವು ಸ್ವಲ್ಪ ಶೇರ್ ಮಾಡ್ಕೊಂಡ್ವಿ. ಯಾಕೆಂದ್ರೆ ನೈಟ್ ಡಿನ್ನರ್ಗೆ ನಾವು ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ವಿ. ಡಿಗ್ರಿ ಫಾರೆನ್ಹೀಟ್ ಅಲ್ಲಿ ಇದು ಮಾಡಿದಾರಂತೆ. ಓಕೆ ಇಲ್ಲಿ ಓಕೆ ತೆಗಿಮ್ಮ. ಫಾರೆನ್ಹೀಟ್ 460 ಡಿಗ್ರಿ. Wow, you got the pizza. Super, super. Where is the chili flakes and oregano? ಪಿಜ್ಜಾ ಎಲ್ಲ ಸಖತ್ತಾಗಿ ಬಿಸಿಯಾಗಿತ್ತು. ಸೊ ಚಳಿ ಇತ್ತಲ್ಲ ಆಚೆ. ಸೊ ನಾವು ಕೂಡ ಸ್ವಲ್ಪ ಬೈಟ್ ತಗೊಂಡ್ವಿ ಪಿಜ್ಜಾನ. ಇನ್ನು ಅಲ್ಲಿಂದ ಇನ್ನು ಡಿನ್ನರ್ ಮಾಡ್ಕೊಂಡು ಅಂತೇಳಿ ನಮ್ಮೊಂದು ಫೇವ್ರೆಟ್ ರೆಸ್ಟೋರೆಂಟ್ ಇದೆ. ಅದು ನಾನ್ ವೆಜ್ಗೆ ಫೇಮಸ್ ಹೋಟೆಲ್ ಇದು, ಗೌಡ್ರ ಮಿಸ್ ಅಂತ. ಈ ರೆಸ್ಟೋರೆಂಟ್ ಬಗ್ಗೆ ನಮಗೆ ಗೊತ್ತಿರ್ಲಿಲ್ಲ. ಏನೋ ಗೊತ್ತಾದ್ಮೇಲೆ ಯಾವುದೇ ಒಂದು ಲೈಕ್ ಬೋರ್ ಆದಾಗ ಅಥವಾ ಮನೇಲಿ ಅಡಿಗೆ ಮಾಡ್ಲಿಲ್ಲ ಅಂತ ಕೂಡ ಬೇಜಾರಾದಾಗ ಸೊ ಈ ಮೆಸ್ಗೆ ಹೋಗ್ತಾ ಇರ್ತೀವಿ. ಚೆನ್ನಾಗಿದೆ ಗೈಸ್ ಇದ್ರ ಒಳಗಡೆ ಮಾತ್ರ. ಹಾಗೆ ನಮ್ಮ ಮನೆಗೆ ಯಾರು ರಿಲೇಟಿವ್ ಬಂದ್ರು ಕೂಡ
ಸೊ ಇಲ್ಲಿಗೆ ಕರ್ಕೊಂಡು ಹೋಗಿರ್ತೀವಿ. ಒಂಥರ ಚೆನ್ನಾಗಿದೆ, ರೈಸ್ ಮಾತ್ರ ಸಖತ್ತಾಗಿರುತ್ತೆ. ಆಮೇಲೆ ಇದ್ರಲ್ಲಿ ಐಟಮ್ಸ್ ಎಲ್ಲಾನು ಸಖತ್ತಾಗಿರುತ್ತೆ. ಪ್ರೈಸಸ್ ಎಲ್ಲ ತುಂಬಾ ಕಮ್ಮಿ ಇರ್ತಾ ಇತ್ತು, ಈಗೆಲ್ಲ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಈ ರೆಸ್ಟೋರೆಂಟ್ ನ ಸ್ವಲ್ಪ ಮಟ್ಟಿಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಮುಂಚೆ ಎಲ್ಲ ಅಷ್ಟೊಂದು ಇರ್ಲಿಲ್ಲ, ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಈಗ ಪೇಂಟಿಂಗ್ಸ್ ಮತ್ತೆ ಆಮೇಲೆ ಥೀಮ್ ವೈಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಆಮೇಲೆ ಸಂಡೇ ಅಲ್ವಾ, ಸುಮಾರು ಜನ. ಈ ಹೋಟೆಲ್ ಅಂತೂ ಯಾವಾಗ್ಲೂ ರಶ್ ಆಗೇ ಇರುತ್ತೆ, ಯಾವಾಗ್ಲೂ ಜನ ಇದ್ದೇ ಇರ್ತಾರೆ, ಖಾಲಿ ಇರೋದಿಲ್ಲ ಈ ಪ್ಲೇಸ್. ಸೊ ಗೌಡ್ರ ಮಿಸ್ ಅಂತ ಕರೀತಾ ಇದ್ರು ಎಲ್ಲರೂ. ನಮ್ಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ ಈ ಪ್ಲೇಸ್ ಬಗ್ಗೆ. ಒಂದ್ಸಲ ನಾವು ಅಲ್ಲಿ ಹೋಗಿ ರೈಸ್ ಎಲ್ಲ ತಿನ್ನಕ್ ಸ್ಟಾರ್ಟ್ ಆದ್ಮೇಲೆ ಸಖತ್ತಾಗಿತ್ತು. ನಮ್ಗಂತೂ ತುಂಬಾ ಇಷ್ಟ ಆಯ್ತು ರೈಸ್ ಎಲ್ಲ ನಾವು ಪ್ಲೇಸ್ ಅಲ್ಲಿ. ಸೊ ನಾವಲ್ಲಿ ಯಾವಾಗ ಹೋದ್ರು ಕೂಡ ಫಸ್ಟ್ ರೈಸೇ ಆರ್ಡರ್ ಮಾಡ್ತೀವಿ. ಒಂದು ಪಲಾವ್ ರೈಸ್ ಅಂತ ಕೊಡ್ತಾರೆ, ತುಂಬಾ ಟೇಸ್ಟಿಯಾಗಿ ಯಮ್ಮಿಯಾಗಿ ಇರುತ್ತೆ. ಸೊ ಆಫ್ಟರ್ನೂನ್ ನಾನ್ ವೆಜ್ ತಿಂದಿದ್ವಲ್ವಾ, ಸೊ ಈವ್ನಿಂಗು ಕೂಡ ನಾನ್ ವೆಜ್ ಬೇಡ ಅಂತ ಅನ್ಕೊಂಡು ಸ್ವಲ್ಪ ರೈಸ್ ಹಾಗೆ ಬೇಬಿಕಾರ್ನ್ ಮಂಚೂರಿ ಪೆಪ್ಪರ್ ಡ್ರೈ ಹೇಳಿದ್ವಿ. ಸಖತ್ತಾಗಿತ್ತು ಕಾಂಬಿನೇಷನ್ ಕೂಡ. ಒಂಥರ ಬೇಬಿಕಾರ್ನ್ ಪೆಪ್ಪರ್ ಡ್ರೈ ಮಾತ್ರ ಅದು ಸ್ವಲ್ಪ ನಾನ್ ವೆಜ್ ಫೀಲ್ ಕೊಡ್ತಾ ಇತ್ತು. ಸೊ ರೈಸ್ ಎಲ್ಲ 3 ಪ್ಲೇಟ್ಸ್ ಹೇಳಿದ್ವಿ, ಸಖತ್ತಾಗಿತ್ತು. ಆದ್ರೆ ಬಿಸಿ ಬಿಸಿಯಾಗಿ ಕೊಡ್ತಾರೆ ರೈಸ್ ಎಲ್ಲಾನು. ತುಂಬಾ ಟೇಸ್ಟಿಯಾಗಿ ಯಮ್ಮಿ ಆಗಿರುತ್ತೆ. ನೀವು ಕೂಡ ಒಂದ್ಸಲ ಹೋಗಿ ಗೌಡ್ರ ಮಿಸ್ಗೆ ಹೋಗಿ ಒಂದ್ಸಲ ಟ್ರೈ ಮಾಡಿ ಈ ಫುಡ್ನೆಲ್ಲ, ಸಖತ್ತಾಗಿರುತ್ತೆ. ಇನ್ನು ಲಾಸ್ಟಿಗೆ ಎಂಡಪ್ ಅಲ್ಲಿ ನಾವು ಇನ್ನು ಲೈಮ್ ಸೋಡಾ ಆರ್ಡರ್ ಮಾಡಿದ್ವಿ, ಅದು ಕೂಡ ಚೆನ್ನಾಗಿತ್ತು, ತುಂಬಾ ಕೂಲ್ ಆಗಿ ಚೆನ್ನಾಗಿತ್ತು. ಆಚೆ ಬಂದ ತಕ್ಷಣ ಇಲ್ಲೊಂದು ಪಾನ್ ಶಾಪ್ ಕೂಡ ಸಿಗುತ್ತೆ, ಎದುರುಗಡೆನೆ ಇಟ್ಟಿದ್ದಾರೆ. ನನ್ ಮಗ ಎವ್ರಿ ಟೈಮ್ ಚಾಕ್ಲೇಟ್ ಪಾನ್ ತಗೊಂತಾನೆ. ಅವ್ನು ತಿನ್ನೋದು ಇಲ್ಲ, ಜಸ್ಟ್ ಅದನ್ನ ಚಾಕ್ಲೇಟ್ ಮಾತ್ರ ತಿನ್ಕೊಂಡು ಒಳಗಡೆದೆಲ್ಲ ಕೊಟ್ಬಿಡ್ತಾನೆ. ಸೊ ಅವ್ನಿಗೆ ಈ ಸಲ ಕೊಡಿಸ್ಲಿಲ್ಲ, ಸುಮ್ಮನೆ ವೇಸ್ಟ್ ಮಾಡ್ಬಿಡ್ತಾನೆ ಅಂತ. ಕಾಸ್ಟ್ ಎಲ್ಲ ಜಾಸ್ತಿ ಇದೆ, 60-70 ಇದೆ ಪಾನ್ಸ್ ಕಾಸ್ಟ್ ಎಲ್ಲ. ಸೊ ನಾವು ಒಂದು ನಾರ್ಮಲ್ ಪಾನ್ ತಗೊಂಡು ಇನ್ನು ಶೇರ್ ಮಾಡ್ಕೊಂಡ್ವಿ, ಚೆನ್ನಾಗಿತ್ತು. ಇನ್ನು ನನ್ನ ಮಗ ಅಲ್ಲಿಗೂ ಹಠ ಮಾಡ್ತಾ ಇದ್ದ, ಆದ್ರೂ ಕರ್ಕೊಂಬಂದ್ವಿ. ಏನಕ್ಕಂದ್ರೆ ಅವ್ನು ವೇಸ್ಟ್ ಮಾಡ್ಬಿಡ್ತಾನೆ ಯಾವಾಗ್ಲೂ ಕೂಡ. ಸೊ ಇನ್ನ ಊಟ ಎಲ್ಲ ಮುಗಿಸ್ಕೊಂಡು ಇನ್ನ ಮನೆಗೆ ಹೊರಟ್ವಿ. ನಮ್ಮ ಮನೆಗೆ ಹೊರಡೋಷ್ಟಿಗೆಲ್ಲ 9:30-10 ಆಗ್ಬಿಟ್ಟಿತ್ತು. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.